ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ವಿಮಲನ ನೋಡಿ ಸಿದ್ಧಿಗೆ ಸಿಕ್ಕಾಪಟ್ಟೆ ಖುಷಿ ಅಂದರೆ ಖುಷಿಯಾಗಿ ಹೋಗಿ ಹಗ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಅಮ್ಮ ನಿಜವಾಗ್ಲೂ ನೀವು ನಮ್ಮ ಮನೆಗೆ ಬಂದಿದ್ದೀರಾ, ನನ್ನನ್ನು ನೋಡೋಕೆ ಬಂದಿದ್ದೀರಾ, ನನಗಂತೂ ಇದು ಕನಸು ನನಸೋ ಒಂದು ಗೊತ್ತಾಗ್ತಿಲ್ಲ ಅಂತ ಅಂದಾಗ ಆರತಿ ಹೇಳ್ತಾ ಇರ್ತಾಳೆ, ಇದು ಖಂಡಿತ ಕನಸ ನನಸಾಗಿದೆ. ಒಂದು ಟೈಮಲ್ಲಿ ನೀನು ಅಮ್ಮನ ನೋಡೋಕೆ ಹಂಬಲಿಸ್ತಿದ್ದೆ, ಇವಾಗ ನೀನು ನೋಡೋಕ್ಕೆ ಅಮ್ಮ ಹಂಬಲಿಸಿ ನಿಮ್ಮನೆ ಹತ್ರ ಬಂದಿದ್ದಾರೆ ಅಣ್ಣ ಅಂತ ಅಂದಾಗ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಸಿದ್ಧ ಸರ್ ಹೊರಗಡೆ ನಿಲ್ಲಿಸ್ಕೊಂಡು ಅಮ್ಮನ ಮಾತಾಡಿಸ್ತಿರೋ ಅಥವಾ ಒಳಗಡೆ ಕರ್ಕೊ ಬರ್ತೀರಾ ಅಂತ ಅಂದಾಗ, ಅಯ್ಯೋ ನಾನೊಬ್ಬ ಮಾತಾಡ್ತಾ ಮರ್ತೇ ಬಿಟ್ಟೆ ಅಂತ ಅಂದ್ಬಿಟ್ಟು ಅಮ್ಮನ ವೀಲ್ ಚೇರಲ್ಲಿ ತಳ್ಕೊಂಡು ಒಳಗಡೆ ಕರ್ಕೊ ಬರ್ತಾ ಇದ್ರೆ ಈ ಕಡೆ ವಿಮಲ ತುಂಬ ಬೇಜಾರಿಂದ ಆ ಚಿಕ್ಕ ಮನೇನ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಹಾಗೆ ತುಂಬ ಕಣ್ಣೀರು ಹಾಕೊಂಡು, ಸಿದ್ದು ಈ ಪುಟ್ಟ ಮನೆಯಲ್ಲಿ ನೀನಿದೆಯಾ, ನಿಜವಾಗ್ಲೂ ಇಂಥ ಪುಟ್ಟ ಮನೆಯಲ್ಲಿ ನೀನಿದೆಯಾ ಅಂತ ಕನಸು ನನಸಲ್ಲಿ ಇಷ್ಟು ದಿನ ನಾನು ಅನ್ಕೊಂಡಿರ್ಲಿಲ್ಲ ಕಣೋ, ಹೇಗೋ ಇದೆಯಾ ಈ ಮನೇಲಿ ಅಂತ ಕಣ್ಣೀರಾಗ್ತಾ ಇರಬೇಕಾದ್ರೆ ಸುಮಿತ್ರನಿಗೂ ಅನುಸೂಯನಿಗೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಆಗ ಆರತಿ ಹೇಳ್ತಾ ಇರ್ತಾಳೆ, ಕಾಮ್ ಡೌನ್ ಅಮ್ಮ, ಏನು ಗೊತ್ತಾ, ಈ ಪುಟ್ಟ ಮನೇಲಿ ಅಣ್ಣ ಅದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ, ಯು ಡೋಂಟ್ ವರಿ ಅಂತ ಹೇಳ್ತಾ ಇರ್ತಾಳೆ. ಆಗ ಸಿದ್ಧ ನಮ್ಮನ್ನು ಕಣ್ಣೀರನ್ನ ಒರೆಸಿ, ನೋಡಮ್ಮ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಸಹ ಬದುಕನ್ನು ಛಲವಾಗಿ ಸ್ವೀಕರಿಸಿ ಮುಂದೆ ಬರಬೇಕಂತ ಪಾಠನ ನೀನೇ ಅಲ್ವ ನನಗೆ ಹೇಳ್ಕೊಟ್ಟಿದ್ದು, ಅದೇ ರೀತಿ ನಾನು ಬದುಕ್ತಾ ಇದ್ದೀನಮ್ಮ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ಅಮ್ಮ, ನಿನ್ನ ವಿಷಯದಲ್ಲೇ ನೋಡು, ಸಡನ್ನಾಗಿ ಕಾಲು ಕೊಳ್ಕೊಂಡೆ ಬದುಕೋದೇ ಬೇಡ ಅಂತ ಅಂದ್ಕೊಂಡಿರ್ತಾರೆ ಕೆಲವರು, ಆದರೆ ನಿನ್ನ ಬದುಕೋ ದೃಷ್ಟಿಕೋನನ ನೋಡಿ ತುಂಬ ಅಂದರೆ ತುಂಬ ನನಗೆ ಆಶ್ಚರ್ಯ ಆಯಿತು. ಅಂದಮೇಲೆ ನಿನ್ನ ಮಗ ಅಮ್ಮ ನಾನು ಈ ರೀತಿ ಇರಬಾರ್ದು ಅಂತ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಸುತ್ತಮುತ್ತ ನಿನ್ನ ಪ್ರೀತಿನ ನೋಡಿಕೊಂಡು ಬೆಳೆದೋನಮ್ಮ, ಅಂದಮೇಲೆ ಇದೆಲ್ಲ ನನಗೆ ಅಡ್ಜಸ್ಟ್ ಆಗುತ್ತೆ, ಯು ಡೋಂಟ್ ವರಿ, ಇಷ್ಟು ಚಿಕ್ಕ ಮ್ಯಾಟ್ರಿಗೆಲ್ಲ ಇಷ್ಟೊಂಥರ ಟೆನ್ಷನ್ ಮಾಡ್ಕೋಬೇಡ ಅಮ್ಮ ಅಂತ ಅಂದಾಗ ವಿಮಲ ತುಂಬ ಖುಷಿಯಿಂದ ನಗಾಡ್ತಾ ಇರ್ತಾಳೆ. ಹಾಗೆ ಅಮ್ಮ ತಲೆ ಕೆಡಿಸ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲಮ್ಮ ಕಾಫಿ ಮಾಡ್ಕೊಬರಲ್ಲ ಸ್ಟ್ರಾಂಗಾಗಿ ಅಂತ ಶಾರದೆ ಕೇಳ್ತಾ ಇದ್ರೆ, ಬೇಡ ಬೇಡ, ನಮ್ಮ ಅಮ್ಮನಿಗೆ ನಾನೇ ಕೈಯಾರ ಮಾಡ್ಕೊಬರ್ತೀನಿ, ನನ್ನ ಕೈ ರುಚಿ ಹೇಗೆ ಅಂತ ಅವರು ನೋಡಬೇಕಲ್ವ ಶಾರದವ್ರೆ ಅಂತ ತುಂಬ ಖುಷಿಯಿಂದ ಅಮ್ಮನಿಗೆ ಕಾಫಿ ಮಾಡ್ಕೊಬರಕ್ಕೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ಆರತಿ ಹೇಳ್ತಾ ಇರ್ತಾಳೆ, ಅಮ್ಮ ಅಣ್ಣ ಇಷ್ಟು ಜಾಲಿಯಾಗಿ ಖುಷಿಯಿಂದ ಇರೋದನ್ನ ನಾನು ನೋಡೇ ಇರಲಿಲ್ಲ ಅಂತ ಅಂದಾಗ ವಿಮಲನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇರುತ್ತೆ. ಹೇಗಿದ್ದೀರಾ ವಿಮಲಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕೆ ತುಂಬ ಮುಜುಗರ ಆಗುತ್ತೆ, ಚೆನ್ನಾಗಿಲ್ಲ ಅಂತ ಹೇಳಿದ್ರು ಸಹ ಕಷ್ಟ ಆಗುತ್ತೆ ಬಿಡಿ ಅಂತ ಅಂದಾಗ ಶಾರದಂಗ ಅನುಸೂಯಿಗೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಇನ್ನೊಂದು ಕಡೆ ದಶರಥ ಕಾಫಿ ಕುಡಿತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕಾ ಕದ್ದು ಮುಚ್ಚಿ ನೋಡ್ತಾ ಇರ್ತಾಳೆ. ತನ್ನ ಡ್ಯಾಡ್ ಕಾಫಿ ಕುಡಿದ್ರಿಲ್ವ ಅಂತ ನೋಡ್ತಿದ್ರೆ ಅವನ ಪಾಡಿಗೆ ಅವನು ಕಾಫಿ ಕುಡಿದು ನ್ಯೂಸ್ ಪೇಪರ್ ಓದ್ತಾ ಇರಬೇಕಾದ್ರೆ ಅಂತೂ ಇಂತೂ ಡ್ಯಾಡ್ ಕತೆ ಮುಗೀತು, ಈ ಅಪ್ಪ ಸತ್ತೋಗ್ಲಿ ಅಂತ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ, ಇವತ್ತೇ ಇವರಿಗೆ ಲಾಸ್ಟ್ ಕಾಫಿ ಅಂತ ಅನಿಸುತ್ತೆ, ಸತ್ತೋಗು, ನೀನು ಸತ್ತೋದ್ರೆ ನಾನು ತುಂಬ ಖುಷಿಯಾಗಿರ್ತೀನಿ ಅಂತ ತನ್ನ ಮನಸ್ಸಲ್ಲೇ ಬೈಕೊಂಡು ಖುಷಿಯಿಂದ ದೂರದಲ್ಲೇ ನೋಡ್ತಾ ಇರ್ತಾಳೆ. ಹಾಗೆ ತನ್ನ ಪಡಿ ತನ್ನ ದಶರಥ ಕಾಫಿ ಕುಡಿತಿರ್ಬೇಕಾದ್ರೆ ಅಲ್ಲಿಗೆ ತಾತ ಬರ್ತಾರೆ. ಅಪ್ಪ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಅಂದಾಗ, ಅದೇನು ಹೇಳು ದಶರಥ ಅಂತ ಅಂದಾಗ, ಜೋಗೆ ನಾವು ಇಮಿಡಿಯೇಟ್ಲಿ ಮದುವೆ ಮಾಡಬೇಕು ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಯಾಕಪ್ಪ ಈ ರೀತಿ ಅಂತಿದ್ದೀಯ, ಅವತ್ತು ಗಂಡಿನ ಕಡೆಯವ್ರು ಬಂದು ರಿಜೆಕ್ಟ್ ಮಾಡಿದಾಗ ಅವಳಿಗೆ ಎಷ್ಟು ಡಿಸಪಾಯಿಂಟ್ ಆಯಿತು, ನೀನೇ ನೋಡಿದೆ ಅಲ್ವಾ ದಶರಥ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ಅವಳಿಗೆ ತುಂಬ ಬೇಜಾರಾಗಿರೋದ್ರಿಂದ ಅವಳ ಪಾಡಿಗೆ ಅವಳಿಗೆ ಸುಮ್ಮನೆ ಬಿಟ್ಬಿಡೋಣ, ಸ್ವಲ್ಪ ದಿನ ಆದಮೇಲೆ ಮದುವೆ ಮಾಡಿದ್ರಾಗುತ್ತೆ ಬಿಡು ಅಂತ ಅಂದಾಗ, ನಿಮಗೆ ಅರ್ಥ ಆಗಲ್ಲಪ್ಪ, ತಂದೆಯಾಗಿ ನನ್ನ ಕರ್ತವ್ಯನ ಮಾಡಬೇಕು, ನೋಡಿ ಸಮಾಜ ಏನು ಯಾವ ರೀತಿ ಅನ್ನುತ್ತೆ, ಬೆಳೆದಿರೋ ಮಗಳನ್ನ ಮನೇಲೇ ಇಟ್ಕೊಂಡಿದ್ದಾರೆ ಅಂತ ಅನ್ನುತ್ತೆ, ಅದ್ರ ಬದಲು ಅವಳಿಗೆ ಅಂತ ಒಂದು ಸಂಬಂಧನ ನೋಡಿ ಮದುವೆ ಮಾಡಿಕೊಟ್ರೆ ಜೊತೆಗಾರರಾಗಿ ತುಂಬ ಚೆನ್ನಾಗಿ ಜೀವನ ಮಾಡ್ಬೋದಲ್ವ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಹೇಳಿದ್ದು ಸರಿಯಾಗಿದೆ ಅಂತ ತಾತ ಯೋಚನೆ ಮಾಡ್ತಿದ್ರೆ ಜ್ಯೋತಿಕನಿಗೆ ಮಾತ್ರ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ತನ್ನ ಮನಸ್ಸಲ್ಲಿ ಕೋಪ ಮಾಡ್ಕೊಂಡು ಬೈಕೋತಾ ಇರ್ತಾಳೆ, ಈ ಅಪ್ಪ ಸಾಯಕ್ಕೂ ಮುಂಚೆ ನನ್ನ ತಲೆ ಮೇಲೆ ದೊಡ್ಡ ಬಂಡೆ ಕಲ್ನೇ ಎತ್ತಾಗೋಗಿದ್ದಾನೆ, ಏನಾದರೂ ಮಾಡಿ ಅವನ ಆಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಅಂದ್ಬಿಟ್ಟು ತುಂಬ ಕೋಪ ಮಾಡ್ಕೊಂಡು ಬಂದ್ಬಿಟ್ಟು, ಡ್ಯಾಡಿ ಯಾಕೆ ನನ್ನ ಮೇಲೆ ಇಷ್ಟೊಂಥರ ಕೋಪ, ನಿನ್ನೆ ನೋಡಿದರೆ ಆ ಟ್ರಕ್ ಸುಟ್ಟಾಕಿದ್ದು ನೀನೇ ಅಂತ ನನ್ನನ್ನು ಬಾಯಿ ಬಂದಾಗೆಲ್ಲ ಬೈದ್ರಿ, ಇವಾಗ ನೋಡಿದರೆ ಮದುವೆ ಮಾಡಬೇಕು ಅಂತ ಅಂತಿದ್ದೀರಲ್ಲ, ಈ ಮನೇಲಿ ನಾನು ಇರಬಾರ್ದು, ಆದಷ್ಟು ಬೇಗ ಕಳಿಸ್ಬೇಕಂತ ಡಿಸೈಡ್ ಮಾಡಿದ್ದೀರಾ ಅಂತ ಅಂದಾಗ ತಾತನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಈಗ ಮಾತಾಡ್ತಿರ್ಬೇಕಾದ್ರೆ ಪಾರಿಜಿತ ತುಂಬ ಕೋಪ ಮಾಡಿಕೊಂಡು, ಅಲ್ಲ ದಶರಥ ಏನಾಗಿದೆ ನಿನಗೆ, ಅವಳ ಮೇಲೆ ಇಷ್ಟೊಂಥರ ನೀನು ಹಾಗೆ ಸಾಧಿಸ್ತಿದೆಯಲ್ಲ, ಎತ್ತ ಮಗಳ ಮೇಲೆ ಈ ರೀತಿ ಯಾರಾದರೂ ಮಾತಾಡ್ತಾರಾ, ಜೋ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲು ಗೊತ್ತಾ ಅಂತ ಅನ್ಬೇಕಾದ್ರೆ ಅವರಿಬ್ರು ನೋಡಿಕೊಂಡು ತುಂಬ ಕೋಪ ಮಾಡಿಕೊಂಡು ದಶರಥ ಹಾಗೆ ಗುರಾಯಿಸ್ತಾ ಇರ್ತಾನೆ. ಹಾಗೆ ದಶರಥ ಮತ್ತೆ ಚಿಕ್ಕಮ್ಮ ನಿಮಗೆ ಗುಬ್ಬಿ ವೀರಣ್ಣವರ ಕಂಪನಿ ಬಗ್ಗೆ ಗೊತ್ತಿದೆ ಅಂತ ಅಂದಾಗ, ನನಗೆ ಗೊತ್ತಿದೆ ಏನಕ್ಕೆ ಅಂತ ಅಂದಾಗ, ಮುಂದೆ ಫ್ಯೂಚರ್ಗೆ ಬೇಕಾಗುತ್ತೆ ಅದಕ್ಕೆ ನೆನ್ಪಿಟ್ಕೊಳ್ಳಿ ಅಂತ ಅಂದಾಗ ಇವರಿಬ್ಬರಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಆ ರೀತಿ ಹೇಳಿ ದಶರಥ ಹೊರಟೋಗ್ತಿದ್ರೆ ತಾತ ಮಾತ್ರ ಒಬ್ಬೊಬ್ಬರೇ ನಗಾಡ್ತಾ ಇರ್ತಾರೆ. ಹಾಗೆ ಪಾರಿಜಾತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಇವನು ಯಾಕೆ ನಾನು ಮದುವೆ ಬಗ್ಗೆ ಮಾತಾಡಿದ್ರೆ ನನ್ನ ಫ್ಯೂಚರ್ ಬಗ್ಗೆ ಹೇಳ್ತಿದ್ದಾನೆ, ಗುಬ್ಬಿ ವೀರಣ್ಣ ನಾಟಕದ ಕಂಪನಿ ಬಗ್ಗೆ ನನಗೇನೋ ಕೇಳ್ತಿದ್ದಾನೆ,
ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊತಿದ್ರೆ ತಾತ ನಗಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಜ್ಯೋತಿಕನ್ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ತುಂಬಾ ಕೋಪ ಮಾಡ್ಕೊಂಡು ದಶರಥ ಕುಡ್ದಿರ ಕಾಫಿ ಕಪ್ನ ನೋಡ್ತಾ ಇರ್ತಾಳೆ. ಅಂತೂ ಇಂತೂ ವಿಷಯ ಟ್ಯಾಬ್ಲೆಟ್ ಹಾಕಿದ್ದೀನಿ, ಖಂಡಿತ ಇಷ್ಟೊತ್ತಿಗೆ ಡ್ಯಾಡ್ ನೆಗ್ದೋಗ್ತಾರೆ, ಹೇಗಿದ್ರು ರೂಮಿಗೆ ಹೋಗ್ತಾ ಇದಾರಲ್ವಾ, ಖಂಡಿತ ಸಾಯೋದ್ ಗ್ಯಾರಂಟಿ ಅಂತ ತುಂಬಾ ಕೋಪ ಮಾಡ್ಕೊಂಡು ಆ ಕಾಫಿ ಲೋಟನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಇನ್ನೊಂದ್ ಕಡೆ ಸಿದ್ದು ಕಾಫಿನ ಮಾಡ್ಕೊಂಡು ತಗೊಳ್ಳಿ ಮೇಡಮ್ ಅಂತ ಆರ್ತಿ ಕೊಟ್ಟು ಅಮ್ಮನಿಗೆಲ್ಲರಿಗೂ ಕೊಟ್ಮೇಲೆ ಶಾರದವ್ರಿಗೆ ತಣ್ಣಗಾಗುತ್ತೆ ಕುಡೀರಿ ಅಂತ ಹೇಳ್ತಾ ಇರ್ತಾನೆ. ಎಲ್ಲರೂ ಸಹ ಕುಡಿತಿರ್ಬೇಕಾದ್ರೆ ಹೇಗಿದೆ ಕಾಫಿ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಸಖತ್ತಾಗಿದೆ ಕಾಫಿ, ನೀನಿಷ್ಟು ಚೆನ್ನಾಗಿ ಕಾಫಿ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ಅಂತ ಎಲ್ಲರೂ ಹೇಳ್ತಿರ್ಬೇಕಾದ್ರೆ ಅನಸೂಯ ಹೇಳ್ತಾ ಇರ್ತಾಳೆ, ಈ ಕಾಫಿ ಕುಡಿದ್ಮೇಲೆ ತಲೆನೋವಂತೂ ನನಗೆ ಹೋಗೇ ಬಿಡ್ತು, ಮನಸ್ಸು ತುಂಬ ಖುಷಿ ಆಗ್ತಿದೆ ಸಿದ್ಧಾರ್ಥ ಅವರೇ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನನಗೆ ಕಾಫಿ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ, ಆದರೆ ನಾನೇ ಮಾಡಿಕೊಟ್ರೆ ದಿನ ನನ್ನನ್ನೇ ಮಾಡಿಕೊಡಿ ಅಂತ ಎಲ್ಲ ಕೇಳ್ತೀರಾ, ಅದಕ್ಕೋಸ್ಕರ ನಾನು ಮಾಡಿರಲಿಲ್ಲ ಅಷ್ಟೇ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಎಲ್ಲರೂ ಖುಷಿಯಿಂದ ಕಾಫಿ ಕುಡ್ದಾದ್ಮೇಲೆ ವಿಮಲ ಹೇಳ್ತಾ ಇರ್ತಾಳೆ, ಸಿದ್ದು ಏನಕ್ಕೂ ಇಷ್ಟೊಂಥರ ಕಷ್ಟಪಡ್ತಿದ್ಯಾ, ದಯವಿಟ್ಟು ನೀನು ಮನೆಗೆ ಬಂದ್ಬಿಡು, ಎಲ್ಲ ಸರಿಯಾಗುತ್ತೆ, ಬಾರೋ, ನಿನ್ನಿಲ್ತಾನೆ ಮನೆ ಖಾಲಿ ಖಾಲಿ ಅಂತ ಅನ್ನಿಸ್ತಿದೆ, ಬಾರೋ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಯಾಕಮ್ಮ ನಾನು ಕಷ್ಟಪಡ್ತಿದ್ದೀನಿ ಅಂತ ನೀವು ಅನ್ಕೋತಿದ್ದೀನಿ, ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಮ್ಮ, ಖುಷಿಯಾಗಿರು, ಸ್ಮೈಲ್ ಮಾಡು ಅಂತ ಅನ್ಬೇಕಾದ್ರೆ ಅಣ್ಣ ನಾನು ನೀನು ಖುಷಿಯಾಗಿದೆಯಾ ಅಂತ ಅಮ್ಮನಿಗೆ ಹೇಳಿದ್ರು ಸಹ ಅವ್ರು ಯಾವಾಗಲೂ ಸಹ ಇದೇ ರೀತಿ ಕಣ್ಣೀರು ಹಾಕ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ವಿಮಲ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನೀವೊಂದು ಟ್ರಕ್ನ ತೊಗೊಂಡಿದ್ರಿ, ಹೇಗೋ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗ್ತಾ ಇತ್ತು, ಅದನ್ನು ನೋಡಿ ನಾನು ಸಿಕ್ಕಾಪಟ್ಟೆ ಖುಷಿಪಟ್ಟೆ, ಹೇಗೋ ಜೀವನಕ್ಕೊಂದು ನೆಲೆ ಮಾಡ್ಕೊಂಡ ದಾರಿ ಮಾಡ್ಕೊಂಡ ಅಂತ ಅನ್ಕೊಂಡೆ, ಆದರೆ ಯಾರು ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ, ಆ ಟ್ರಕ್ಕೆ ಸುಟ್ಟೋಯ್ತು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಮನೆಯವ್ರಿಗೆಲ್ಲರಿಗೂ ಸಹ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ವಿಮಲ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಅಮ್ಮ ಸಮಾಧಾನ ಮಾಡ್ಕೋ, ಮನುಷ್ಯನಿಗೆ ಬರೋದಲ್ಲೇ ಕಷ್ಟ ಇನ್ಯಾರಿಗಮ್ಮ ಬರುತ್ತೆ, ಮನುಷ್ಯ ಕೆಳಗಡೆ ಬಿದ್ಮೇಲೆ ಅಲ್ವಾ ಹೇಳೋದನ್ನ ಕಲ್ತ್ಕೊಳ್ಳೋದು, ಸೊ ಎದ್ಮೇಲೆ ಇನ್ನೂ ಎತ್ತರವಾಗಿ ಬೆಳಿತೀನಿ, ಈಗಾಗಿರೋ ಲಾಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಮ್ಮ ಅಂತ ಅಂದಾಗ ತನ್ನ ಮಗನ ಮಾತನ್ನ ಕೇಳ್ಕೊಂಡು ವಿಮಲನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ತುಂಬಾ ಖುಷಿಯಿಂದ ಒಂದು ಚಕ್ನ ತಗೊಂಡು ವಿಮಲ ತಗೋಸಿದ್ದು, ಇದು ನಿನಗೋಸ್ಕರನೇ ನಾನು ಇಟ್ಟಿದ್ದು, ಇದು ತಾತನ ದುಡ್ಡು ಅಲ್ಲ, ನಿಮ್ಮ ಅಪ್ಪನ ದುಡ್ಡು ಅಲ್ಲ ಕಣೋ, ನಾನು ಕೂಡಿಸಿ ಇಟ್ಟಿದ್ದ ದುಡ್ಡು, ಮುಂದೆ ಒಂದಿನ ಕೊಡಬೇಕಂತ ಅಂದ್ಕೊಂಡೆ, ಆದರೆ ಮುಂಚಿತವಾಗಿ ಕೊಡ್ತಿದ್ದೀನಿ ತಗೊಳ್ಳು ಅಂತ ಅಂದಾಗ ಎಲ್ಲರಿಗೂ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ತುಂಬ ಬೇಜಾರಿಂದ ಸಿದ್ದು ದುಡ್ಡುಕೋಸ್ಕರ ಇಲ್ಲಿವರೆಗೂ ಬಂದ್ರ ಅಮ್ಮ ಅಂತ ಅನ್ಬೇಕಾದ್ರೆ ಚೇಚೆ ಆ ರೀತಿಯೆಲ್ಲ ಅನ್ಕೋಬೇಡ ಕಣೋ, ನಿನ್ನ ಸ್ವಾಭಿಮಾನ ಅಡ್ಡ ಬರುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಒಬ್ಳು ತಾಯಿಯಾಗಿ ಕೊಡ್ತಾ ಇದ್ದೀನಿ, ನನ್ನ ಮಗ ಕಷ್ಟಪಡೋದನ್ನ ನನಗೆ ನೋಡೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ಕೊಡ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳೋ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಕಣೋ, ಪ್ಲೀಸ್ ತಗೊಳ್ಳೋ ಅಂತ ಅಂದಾಗ ಸಿದ್ದು ಏನು ಮಾತಾಡದೆ ಹಾಗೆ ತಲೆ ತಗ್ಸಿ ಕೂತಿರ್ಬೇಕಾದ್ರೆ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ, ನನ್ನ ಮಗ ಇಷ್ಟು ಖುಷಿಯಾಗಿರೋದನ್ನ ನೋಡಿ ಶಾರದಾ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ದಯವಿಟ್ಟು ಅರ್ಥ ಮಾಡ್ಕೋ, ಟ್ರಕ್ಕು ಇದ್ದಿದ್ರೆ ನಾನು ಖಂಡಿತ ಈ ದುಡ್ಡನ್ನ ಕೊಡ್ತಾ ಇರಲಿಲ್ಲ, ಇವಾಗ ಸುಟ್ಟೋಗಿದೆ, ದುಡ್ಡಿನ ಅವಶ್ಯಕತೆ ನಿಮಗೆ ತುಂಬಾ ಇದೆಯಮ್ಮ, ದಯವಿಟ್ಟು ಈ ಚೆಕ್ ನಾನೇನಾದರೂ ತಗೋ ಅಂತ ಹೇಳ್ತಾ ಇದ್ರೆ ಶಾರದನಿಗೂ ಸ್ವಲ್ಪ ಮುಜುಗರ ಆಗ್ತಾ ಇರುತ್ತೆ. ಹಾಗೆ ಶಾರದಾ ಅದು ಅಂತ ಹೇಳ್ತಾ ಇರಬೇಕಾದ್ರೆ, ನೋಡಿ ಅಮ್ಮ ದಯವಿಟ್ಟು ಈ ರೀತಿ ಎಲ್ಲ ಕೊಡೋಕೆ ಹೋಗ್ಬೇಡಿ, ನೀವು ನನ್ನನ್ನು ನೋಡೋಕೆ ಇಲ್ಲಿವರೆಗೂ ಬಂದ್ರಲ್ಲ ಅದೇ ನನಗೆ ದೊಡ್ಡ ಖುಷಿ, ನಿಮ್ಮ ಪ್ರೀತಿ ಕಾಳಜಿನೇ ನನಗೆ ಧೈರ್ಯ, ಎಲ್ಲಿ ಕೋಪ ಮಾಡ್ಕೊಂಡು ನನ್ನನ್ನು ಜೀವನ ಪೂರ್ತಿ ನೋಡಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿವರೆಗೂ ನನ್ನ ಹುಡ್ಕೊಂಡು ಬಂದಲ್ಲಮ್ಮ ಅದೇ ನನಗೆ ಧೈರ್ಯ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ನೋಡಿ ಅಮ್ಮ, ನಿಮ್ಮ ಹತ್ರ ದುಡ್ಡು ತಗೊಳ್ಳೇಬಾರ್ದು ಅಂತ ಏನು ಆಟ ಅಲ್ಲಮ್ಮ, ನಾನು ಪ್ರೂವ್ ಮಾಡ್ಕೋಬೇಕು, ನಾನು ಮಾಡಿ ತೋರಿಸ್ಬೇಕು ಅನ್ನೋ ಆಸೆ ಅಷ್ಟೇ ನನಗೆ, ಒಂದು ವೇಳೆ ನನಗೆ ದುಡ್ಡಿನ ಅವಶ್ಯಕತೆ ಇದ್ದರೆ ಖಂಡಿತ ಮಗ ಅದನ್ನು ಅಮ್ಮನ ಹತ್ರ ಕೇಳ್ದಲೆ ಇನ್ಯಾರ ಹತ್ರ ಕೇಳ್ತಾನೆ ಹೇಳಮ್ಮ ಅಂತ ಅನ್ಬೇಕಾದ್ರೆ ಈ ಕಡೆ ವಿಮಲನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಚೆಕ್ನ ತನ್ನ ಬ್ಯಾಗಲ್ಲಿ ಇಟ್ಕೊಂಡು ತನ್ನ ಮಗನ ಪ್ರೀತಿಯಿಂದ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮುರಳಿ ಮತ್ತು ವೈದೇಹಿ ಇಬ್ಬರು ಸಹ ಪಾರ್ಟಿಗೆ ಅಂತ ಬಂದಿರ್ತಾರೆ. ಒಂದು ದೊಡ್ಡ ಹೋಟೆಲಲ್ಲಿ ಕೂತ್ಕೊಂಡು ಜ್ಯೂಸ್ ಕುಡಿತಿರ್ಬೇಕಾದ್ರೆ ವೈದೇಹಿ ಹೇಳ್ತಾ ಇರ್ತಾಳೆ, ಏನ್ರಿ ಜ್ಯೂಸ್ನ ಮುಂದಿಟ್ಕೊಂಡು ನನ್ನನ್ನು ನೋಡ್ತಾ ಇದ್ದೀರಲ್ರಿ, ಕುಡೀರಿ, ಹೌದು ಕೈಲೇನಿದೆ ಅಂತ ಅಂದಾಗ ಸರ್ಪ್ರೈಸ್ ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ ಸರ್ಪ್ರೈಸ್ ಅದೇನು ತೋರಿಸ್ರಿ ಅಂತ ಅಂದಾಗ ಮಲ್ಲಿಗೆ ಹೂವನ್ನ ತೋರಿಸಿದ್ರೆ ಇವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ನಿನ್ನ ತಲೆಯಲ್ಲಿ ಇರಬೇಕಾದ್ರೆ ಹೂವು ನನ್ನ ಕೈಲಿದೆ, ನಾನು ನಿನಗೆ ಪ್ರೀತಿಯಿಂದ ಮಡಿಸ್ಲಾ ಅಂತ ಅನ್ಬೇಕಾದ್ರೆ ನೀವು ಕೇಳೋ ಜೊತೆ ನಾನು ಹೂ ಅನ್ನೋದು ಹೆಚ್ಚ, ಮಡಿಸ್ರಿ, ನನಗೆ ತುಂಬ ಇಷ್ಟ ಮಲ್ಲಿಗೆ ಹೂ ಅಂತ ಅಂದಾಗ ಪ್ರೀತಿಯಿಂದ ಮುರಳಿ ವೈದೇಹಿಗೆ ಮುಡಿಸ್ತಾ ಇರ್ತಾರೆ. ಹಾಗೆ ಮತ್ತೆ ವೈದೇಹಿ ಹೇಳ್ತಾ ಇರ್ತಾಳೆ, ನಿಮ್ಮ ಪ್ರೀತಿನ ಈ ರೀತಿ ನೋಡಿ ಎಷ್ಟು ದಿನ ಆಯಿತು ಗೊತ್ತಾ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಕಣ್ರಿ ಅಂತ ಅಂದಾಗ ನನಗೂ ಅಷ್ಟೇ ನಿನ್ನೆ ನೋಡ್ದಲೇ ತುಂಬ ಮನಸ್ಸು ಒದ್ದಾಡ್ತಾ ಇತ್ತು, ಇವಾಗ ಸ್ವಲ್ಪ ಖುಷಿ ಆಯಿತು, ಆದರೆ ಏನು ಮಾಡಲಿ ಮನೇಲಿ ಒಂದ್ರ ಮೇಲೊಂದು ಪ್ರಾಬ್ಲಮ್ ಬರ್ತಾ ಇದೆ, ಎಲ್ಲರ ಕಣ್ ತಪ್ಪಿಸಿ ಬರೋಕ್ಕೆ ಎಷ್ಟು ಕಷ್ಟ ಗೊತ್ತಾ, ಗಂಡಸಾದವನು ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ, ನಿಮ್ಮ ಥರ ಹೇಳೋಕ್ಕಾಗಲ್ವಲ್ಲ ಅಂತ ಅಂದಾಗ ಸುಮ್ಮನೆ ಇರಿ, ಯಾವಾಗಲೂ ಬರೀ ಇದೇ ಆಯಿತು, ಇನ್ನು ಎಷ್ಟು ದಿನ ಕದ್ದು ಮುಚ್ಚಿ ಈ ರೀತಿ ಓಡಾಡೋದು ಹೇಳ್ರಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ವೈದೇಹಿ ಹೇಳ್ತಾ ಇರ್ತಾಳೆ, ನನಗೂ ಸಹ ಹೆಂಡ್ತಿನ ಸ್ಥಾನನ ಕೊಡಿ, ನಾನು ಮನೆಗೆ ಬಂದು ಅಲ್ಲಿ ಸಂಸಾರ ಮಾಡಬೇಕು, ಹಾಗೆ ನಾನು ಇನ್ನೊಂದು ಕಡೆ ವಿಮಲನ ಒಪ್ಪಿಸ್ತೀನಿ ಅಂತ ಅನ್ಬೇಕಾದ್ರೆ ನಿಧಾನಕ್ಕೆ ಮಾತಾಡಿ ಯಾರಾದರೂ ಕೇಳ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ, ಸಿದ್ದು ಮದುವೆ ಆಗಿರೋ ವಿಷಯನೇ ಬೆಂಕಿ ಹತ್ಕೊಂಡು ಇನ್ನೂ ಮನೇಲಿ ಉರಿತಾ ಇದೆ, ಅಂಥದ್ರಲ್ಲಿ ಮಗಳು ಬೇರೆ ಮದುವೆ ಮಾಡಬೇಕು, ಅಂಥದ್ರಲ್ಲೇ ಅಪ್ಪನೇ ಇನ್ನೊಂದು ಮದುವೆ ಆಗಿದ್ದೀನಿ ಅಂತ ಊರ ಜನಗಳನ್ನು ಸಹ ಉಗಿದ್ಬಿಡ್ತಾರೆ ಕಣೆ ಅಂತ ಅಂದಾಗ ಹೌದು ಮಗಳು ಮದುವೆ ಮಾಡೋ ವಯಸ್ಸಲ್ಲಿ ಅಪ್ಪನಿಗೆ ಇನ್ನೊಂದು ಸಂಬಂಧ ಇದೆ ಅಂತಂದರೆ ಉಗಿದೆಲ್ಲ ಇನ್ನೇನು ಹೊಗಳ್ತಾರೆ ಅಂದ್ರಿ ಅಂತ ಬೈತಾ ಇರ್ತಾಳೆ. ಆಗೆಲ್ಲ ವೈದೇಹಿ ಅರ್ಥ ಮಾಡ್ಕೋ ಆಯ್ತಾ, ಸ್ವಲ್ಪ ಸಮಾಧಾನ ಮಾಡ್ಕೋ, ನಾನೇ ನಿನ್ನ ಮದುವೆ ಆಗಲ್ಲ ಅಂತ ಹೇಳಿದ್ದೀನ, ದೇವ್ರ ಮುಂದೆ ನಿನಗೆ ಅರ್ಶಿನ ದಾರ ಕಟ್ಟಿದ್ದೀನಲ್ವಾ, ಸಮಯ
ಸಂದರ್ಭ ನೋಡಿ ಹಾಕ್ತೀನಿ ಕಣೆ ಅಂತ ಅಂದಾಗ, ಹೌದೌದು ಬರೀ ಇದೇ ಆಯಿತು, ಈ ರೀತಿ ಹೇಳ್ತಾ ಇದ್ರೆ ಒಂದಲ್ಲ ಒಂದು ದಿನ ನಾನು ಸತ್ತೋಗ್ತೀನಿ ಬಿಡಿ ಅಂತ ಅಂದಾಗ ಮುರಳಿಗೆ ಸ್ವಲ್ಪ ಟೆನ್ಷನ್ ಜೊತೆಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮುರಳಿ ಹೇಳ್ತಾ ಇರ್ತಾನೆ, ನೀನೇನಾದರೂ ಸತ್ತು ಅಂತಂದರೆ ಆಸ್ತಿ ಹೇಗೆ ಬರುತ್ತೆ ನನಗೆ ಅಂತ ಅಂದಾಗ ಅವಳು ಶಾಕ್ ಆಗಿ ಏನಂತ ಹೇಳ್ತಿದ್ದೀರಾ ಅಂತ ಅಂದಾಗ, ಅಯ್ಯೋ ವೈದೇಹಿ ನೀನೇ ನನ್ನ ಆಸ್ತಿ, ನೀನೇ ಇಲ್ಲ ಅಂತ ಅಂದಮೇಲೆ ಈ ಆಸ್ತಿ ಪಾಸ್ತಿ ಎಲ್ಲ ನನಗೇನಕ್ಕೆ ಬೇಕು ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ಹಾಗೆ ಅವಳು ಅದೆಲ್ಲ ನಿಜ ಅಂತ ನಂಬಿ ಕರ್ಗೋಗ್ತಾ ಇರ್ತಾಳೆ. ಐ ಲವ್ ಯು ಅಂತ ಅಂದಾಗ ಐ ಲವ್ ಯು ಟು ಅಂತ ಅಂದ್ಬಿಟ್ಟು, ಇಷ್ಟು ಪ್ರೀತಿ ಮಾಡೋರು ಯಾಕ್ರಿ ದೂರ ಇದ್ದೀರಾ ಅಂತ ಅಂದಾಗ, ಪರಿಸ್ಥಿತಿ ನಮ್ಮನ್ನು ದೂರ ಮಾಡಿದೆ, ಒಂದಲ್ಲ ಒಂದು ದಿನ ಸರಿ ಹೋಗ್ತೀವಿ ಬಿಡು, ಇವಾಗ ಜ್ಯೂಸ್ ಕುಡಿ ಆರಾಮಾಗಿ ಅಂತ ಜ್ಯೂಸ್ ಕುಡಿಸ್ತಾ ಇರ್ತಾನೆ. ಈ ಜ್ಯೂಸ್ ಕುಡಿತಾ ಮುರಳಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ಕೊತಾ ಇರ್ತಾನೆ, ಅಪ್ಪ ಆಸ್ತಿ ವಿಷಯದಲ್ಲಿ ಹೆಂಗೋ ಸಹ ಪ್ಲೇಟ್ನ ಮಡಚಾಕ್ಬಿಟ್ಟೆ, ಏನಾದರೂ ಆಸ್ತಿಗೋಸ್ಕರ ನಾನು ಇದೀನಿ ಅಂತ ಗೊತ್ತಾಯಿತು ಅಂತ ಅಂದರೆ ಇವಳು ನನ್ನ ಮೇಲೆ ಅನುಮಾನ ಪಟ್ಟೆ ಬಿಡ್ತಿದ್ಲು, ಇಷ್ಟು ದಿನ ನಾಪತ್ತೆ ಆಗಿದ್ದವನು ಇವಾಗ ಆಸ್ತಿ ಬರ್ತಿದೆ ಅಂದದಕ್ಕೆ ಬಂದಿದ್ದಾನೆ ಅಂತ ಅನುಮಾನ ಪಡೋಳು. ಅಲ್ಲ ವಿಮಲ ದೊಡ್ಡ ಮನೆ ಹುಡುಗಿ, ಅವಳಿಗೂ ಸಹ ಆಸ್ತಿ ಇದೆ, ಹಾಗೆ ಇವಳಿಗೇನು ಕಮ್ಮಿ ಇಲ್ಲ, 2 ಎಕರೆ ಅಂದರೆ 2 ಕೋಟಿನೇ ಸಿಗುತ್ತೆ, ಹೇಗಾದರೂ ಮಾಡಿ ಇವರಿಬ್ಬರನ್ನ ಮ್ಯಾನೇಜ್ ಮಾಡಬೇಕು, ಒಂದು ವೇಳೆ ನಮ್ಮ ಮಾವು ಗೊತ್ತಾದರೆ ನನ್ನನ್ನು ಸುಟ್ಟಾಕಿ ಬಿಡ್ತಾರೆ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಆರತಿ ಹೇಳ್ತಾ ಇರ್ತಾಳೆ, ಅಲ್ಲ ಅಮ್ಮ ಅಣ್ಣನಿಗೆ ಮಾತ್ರ ಚೆಕ್ ಕೊಡ್ತಿದೆಯಲ್ಲ, ನನಗೆ ಒಂದ್ಸಲನಾದರೂ ಈ ರೀತಿ ಚೆಕ್ ಕೊಡ್ತಿದೆಯಾ ಅಂತ ಅಂದಾಗ, ಅಯ್ಯೋ ದೊಡ್ಡ ತರಲೆ ನೀನು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಸರಿ ಅಮ್ಮ ಮಾತಾಡ್ಕೊಂಡು ಇಲ್ಲೇ ಇರ್ತೀವಿ ಅಥವಾ ಮನೆಗೆ ಹೋಗೋಣ, ಆಮೇಲೆ ತಾತನಿಗೆ ಗೊತ್ತಾದರೆ ಅಷ್ಟೇ ಅಂತ ಅಂದಾಗ, ಅನುಸೂಯ ಸ್ವಲ್ಪ ಹೊತ್ತು ಇರಿ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿರಂತೆ ಅಂತ ಅಂದಾಗ, ಇಲ್ಲ ಅಲ್ಲಿ ಅಪ್ಪನಿಗೆ ಗೊತ್ತಾದರೆ ಸುಮ್ಮನೆ ರಗಳೆ ಆಗುತ್ತೆ ಬರ್ತೀನಿ ಅಂತ ಅಂದಾಗ, ಸಿದ್ದು ಹೇಳ್ತಾ ಇರ್ತಾನೆ, ತುಂಬ ಥ್ಯಾಂಕ್ಸ್, ಸ್ಪೆಷಲ್ ಥ್ಯಾಂಕ್ಸ್ ನಿನಗೆ, ಅಮ್ಮನ ಇಲ್ಲಿವರೆಗೂ ಕರ್ಕೊಬಂದಿದ್ದಕ್ಕೆ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಹಾಗೆ ಸರಿ ಎಲ್ಲರೂ ಬಾಯ್ ಅಂತ ಹೇಳ್ಬಿಟ್ಟು ವಿಮಲ ಹೋಗ್ತಿರ್ಬೇಕಾದ್ರೆ, ನಾನೇ ಕಾರ್ ಹತ್ತಿಸ್ತೀನಿ ಅಂತ ಸಿದ್ದು ಕರ್ಕೊಂಡು ಹೋಗ್ತಾ ಇದ್ರೆ, ಒಂದು ನಿಮಿಷ ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಅರ್ಶಿನ ಕುಂಕುಮ ಕೊಡ್ತೀನಿ ತಗೊಳ್ಳಿ ಅಮ್ಮ ಅಂತ ಶಾರದಾ ಕೊಡ್ತಾ ಇರಬೇಕಾದ್ರೆ ಸಿದ್ದಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅಂತೂ ಇಂತೂ ನಾನು ಹೆಂಡ್ತಿನ ಸೊಸೆ ಅಂತ ನೀವು ಒಪ್ಕೊಂಡ್ರಲ್ಲ, ಇದಕ್ಕಿಂತ ದೊಡ್ಡ ಆಸ್ತಿ ನನಗೆ ಬೇಕಮ್ಮ ಅಂತ ತನ್ನ ಮನಸ್ಸಲ್ಲಿ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಈ ಕಡೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಈ ಕಡೆ ಕನಸನ್ನೇ ಮಾಡ್ತಾ ಇರ್ತಾಳೆ ಶಾರದಾ, ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಹೇಳ್ತಿರ್ಬೇಕಾದ್ರೆ ಓಕೆ ಅಂತ ಸಿದ್ದು ಮತ್ತು ಶಾರದಾ ಇಬ್ಬರು ಸಹ ವಿಮಲ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊತಿರ್ಬೇಕಾದ್ರೆ, 100 ಕಾಲ ಇಬ್ಬರು ಚೆನ್ನಾಗಿರಿ, ಹಾಗೆ ನಿಮಗೆ ಬಂದಿರೋ ಕಷ್ಟ ಈ ಬಿಸಿಲಿಗೆ ಮಂಜು ಕರಗುತ್ತಲ್ಲ ಆ ರೀತಿ ಆದಷ್ಟು ಬೇಗ ಕರಗೋಗ್ಲಿ ಅಂತ ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ಅವರಿಬ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಇನ್ನೊಂದು ಕಡೆ ತನ್ನ ಪ್ರೀತಿ ಅಮ್ಮನ ಎತ್ಕೊಂಡು ಕೂರಿಸ್ಬಿಟ್ಟು ಹಗ್ ಮಾಡಿಕೊಂಡು ಬಾಯ್ ಮಾಡಿ ಸಿದ್ದು ಕಳಿಸ್ತಾ ಇರ್ತಾನೆ. ಅಮ್ಮ ಹೋಗಿದ್ರೆ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ಹಾಗೆ ಎಲ್ಲರೂ ರೋಡಲ್ಲಿ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.